ತನ್ವೀರ್ ಸೇಠ್ಗೆ ಮಂತ್ರಿಗಿರಿ ಇಲ್ಲ. ಸಾಮೂಹಿಕ ರಾಜೀನಾಮೆ ಕೈ ಕಮಾಂಡ್ ವಿರುದ್ಧ ಸಿಡಿದೆದ್ದ ತನ್ವೀರ್ ಸೇಠ್ ಬೆಂಬಲಿಗರು ನಿನ್ನೆಯಿಂದನೂ ಸಹಿತ ಮೊದಲು ಅಸಮಾಧಾನ ಭುಗಿಲೇರಿತು. ಮೊದಲು ಪ್ರತಿಭಟನೆ ಅಂತ ಬಂತು ಅಂತ ಅಂದ್ರೆ ತನ್ವೀರ್ ಸೇಠ್ ಬೆಂಬಲಿಗರಿಂದಲೇ ಆರಂಭ ಆಗುತ್ತೆ, ನಾಂದಿ ಹಾಡುತ್ತೆ. ಮೊದಲಿಗೆ ಪ್ರತಿಭಟನೆಗೆ ಮುಂದಾದಂತ ಬೆಂಬಲಿಗರು ಅಂತ ಅಂದ್ರೆ ತನ್ವೀರ್ ಸೇಠ್ ಬೆಂಬಲಿಗರು. ಮಂತ್ರಿಗಿರಿ ಇಲ್ಲ, ಸಾಮೂಹಿಕ ರಾಜೀನಾಮೆಗೆ ಮುಂದಾಗಿರುವಂತದ್ದು. ತನ್ವೀರ್ ಸೇಠ್ಗೆ ಮಂತ್ರಿಗಿರಿ ಇಲ್ಲ. ಸಾಮೂಹಿಕ ರಾಜೀನಾಮೆಯ ಅಸ್ತ್ರವನ್ನ ಕೂಡ ಹೂಡ್ತಾ ಇದ್ದಾರೆ. ಸಾಮೂಹಿಕ ರಾಜೀನಾಮೆಗೆ ಮುಂದಾದ ಕೈ ಕಾರ್ಯಕರ್ತರು 23 ಕಾರ್ಪೊರೇಟರ್ಸ್ ಬ್ಲಾಕ್ ಅಧ್ಯಕ್ಷರಿಂದ ರಾಜೀನಾಮೆಯ ಬಾಂಬ್ ಅನ್ನು ಸಿಡಿಸಲಾಗ್ತಾ ಇದೆ. ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಲು ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ದಾರೆ. ರಾಜೀನಾಮೆ ಪತ್ರಗಳೊಂದಿಗೆ ಬೆಂಗಳೂರಿನತ್ತ ತನ್ವೀರ್ ಬೆಂಬಲಿಗರು. ಕೆಪಿಸಿಸಿ ಅಧ್ಯಕ್ಷರಿಗೆ ರಾಜೀನಾಮೆ ಸಲ್ಲಿಸಲು ಮುಖಂಡರ ಸಿದ್ಧತೆ. ನಮ್ಮ ನಾಯಕನಿಗೆ ಸಚಿವ ಸ್ಥಾನ ಯಾಕೆ ಸಿಗಲಿಲ್ಲ? ಅಶ್ವವೇಗ ನ್ಯೂಸ್ ಮೂಲಕ ಹೈಕಮಾಂಡ್ಗೆ ಬೆಂಬಲಿಗರ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಗೌರವಯುತ ಸ್ಥಾನಮಾನ ನೀಡದಿದ್ದರೆ ಹೋರಾಟದ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ತನ್ವೀರ್ ಸೇಠ್ಗೆ ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕೆ ಬೆಂಬಲಿಗರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತ ಬೆಂಬಲಿಗರ ಒತ್ತಾಯ ಕೇಳಿ ಬರ್ತಾ ಇದೆ. ತನ್ವೀರ್ ಸೇಠ್ ಬೆಂಗಳೂರಿನಲ್ಲಿದ್ದಾರೆ, ಅಲ್ಲಿ ಏನಾಗುತ್ತೆ ನೋಡೋಣ. ಅಶ್ವವೇಗ ನ್ಯೂಸ್ಗೆ ತನ್ವೀರ್ ಸೇಠ್ ಬೆಂಬಲಿಗರ ಹೇಳಿಕೆ. ನಿನ್ನೆ ಮೊದಲು ಹೋರಾಟ ಆಕ್ರೋಶ ಅಂತ ಸ್ಟಾರ್ಟ್ ಆಯ್ತು ಅಂತ ನೋಡಿದ್ರೆ ಅದು ತನ್ವೀರ್ ಸೇಠ್ ಬೆಂಬಲಿಗರಿಂದ. ತನ್ವೀರ್ ಸೇಠ್ ಅಭಿಮಾನಿಯೊಬ್ಬರು ವಿಷವನ್ನ ಕುಡಿದು ಅಲ್ಲಿ ಪ್ರತಿಭಟನೆಯನ್ನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅದೇ ರೀತಿಯಾಗಿ ತನ್ವೀರ್ ಸೇಠ್ ಕೂಡ ನಾನು ರಾಜೀನಾಮೆಯನ್ನ ಕೊಡ್ತೀನಿ, ಇನ್ನು ಅದ್ರ ಜೊತೆಗೆ ಕೈ ಕಾರ್ಯಕರ್ತರು ಕೂಡ ಸಾಮೂಹಿಕ ರಾಜೀನಾಮೆಗೆ ಮುಂದಾಗಿರುವಂತದ್ದು. ಸರ್ಕಾರ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೆ, ಸರ್ಕಾರ ಈಗ ಆಲ್ರೆಡಿ ಹೇಳಿರುವಂತದ್ದು ಯಾವುದಕ್ಕೂ ಈ ಒಂದು ರಾಜೀನಾಮೆಯ ಅಸ್ತ್ರವನ್ನ ಏನೇ ಹುಡ್ತಾ ಇದಾರಲ್ಲ, ಇದಕ್ಕೆ ಯಾವುದಕ್ಕೂ ನಾವು ಡೋಂಟ್ ಕೇರ್ ಅನ್ನುವಂತಹ ರೀತಿಯಲ್ಲಿ ಸರ್ಕಾರ ಪ್ರತಿಕ್ರಿಯೆಯನ್ನ ಕೊಟ್ಟಿದೆ. ಬಟ್ ಇಲ್ಲಿ ಕೈ ಕಾರ್ಯಕರ್ತರು ಒಟ್ಟಾರೆಯಾಗಿ ಸಾಮೂಹಿಕ ರಾಜೀನಾಮೆಗೆ ಮುಂದಾಗಿರುವಂತದ್ದು. ತನ್ವೀರ್ ಸೇಠ್ ಬೆಂಬಲಿಗರ ರಾಜೀನಾಮೆಗೆ ಒತ್ತಡ ಈಗ ಬರ್ತಾ ಇದೆ. ನಾವು ಒಂದು ವೇಳೆ ಸ್ಥಾನಮಾನ ಸರಿಯಾದ ರೀತಿಯಾದ ಸ್ಥಾನಮಾನವನ್ನು ಒದಗಿಸಿ ಕೊಟ್ಟಿಲ್ಲ ಅಂತ ಅಂದ್ರೆ ನಾವು ರಾಜೀನಾಮೆಯನ್ನ ಕೊಡ್ತೀವಿ, ಮುಂದಿನ ದಿನಗಳಲ್ಲಿ ನೀವು ಎಲೆಕ್ಷನ್ ಅನ್ನ ಎದುರಿಸೋದು ತುಂಬಾ ಕಷ್ಟ ಆಗುತ್ತೆ ಅಂತ. ಈಗಾಗಲೇ ಸರ್ಕಾರ ಏನು 2028ರ ಎಲೆಕ್ಷನ್ ಅನ್ನ ಮುನ್ನೆಲೆಗೆ ಇಟ್ಕೊಂಡು ನಾವು ಆಯ್ಕೆ ಮಾಡಿದೀವಿ, ಯಾರನ್ನ ಆಯ್ಕೆ ಮಾಡಬೇಕು ಯಾರನ್ನ ಬಿಡ್ಬೇಕು ಅನ್ನೋದು ನಮ್ಗೆ ಗೊತ್ತಿದೆ, ಈ ರೀತಿಯಾಗೆಲ್ಲ ಏನ್ ಹೇಳಿದೆ ಹೈಕಮಾಂಡ್ ಕೂಡ. ಬಟ್ ಈಗ ಇವರೇನ್ ಹೇಳ್ತಾ ಇದ್ದಾರೆ, ಬೇಸರಗೊಂಡಂತ ಶಾಸಕರ ಬೆಂಬಲಿಗರು ಶಾಸಕರು ಏನ್ ಮಾತನಾಡ್ತಾ ಇದ್ದಾರೆ ಅಂದ್ರೆ ಮುಂದಿನ ಎಲೆಕ್ಷನ್ಗೆ ನಾವು ತಕ್ಕ ಪಾಠ ಕಲಿಸ್ತೀವಿ, ಕಾಂಗ್ರೆಸ್ಗೆ ತಕ್ಕ ಪಾಠವನ್ನ ನಾವು ಕಲಿಸ್ತೀವಿ ಕಾಂಗ್ರೆಸ್ ಪಕ್ಷಕ್ಕೆ ಅಂತ ಈಗ ಬೆಂಬಲಿಗರು ಕೂಡ ಮಾತನಾಡ್ತಾ ಇದ್ದು ಅಂತ. ಇನ್ನು ಕೆಲವೊಂದಿಷ್ಟು ಶಾಸಕರು ಕೂಡ ಈಗೇನೋ ರಾಜೀನಾಮೆಗೆ ಅಂತ ಮುಂದಾಗಿದ್ರೆ ಅವರು ಕೂಡ ಮಾತನಾಡಿದ್ದಾರೆ. ಬಟ್ ಈಗ ಹೇಗೋ ಮಂತ್ರಿಗಿರಿಯನ್ನ ಕೊಟ್ಟು ಬಿಟ್ಟಿದ್ರ. ಈಗ ತನ್ವೀರ್ ಸೇಠ್ ನೋಡಿ, ಅಲ್ಪಸಂಖ್ಯಾತ ಸಮುದಾಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಾದ್ರೆ ಒಟ್ಟಾರೆಯಾಗಿ ಟೋಟಲ್ ಆಗಿ 4 ಸ್ಥಾನಮಾನಗಳು ಸಿಕ್ಕಿದೆ. ಜಮೀರ್ ಅಹ್ಮದ್ ಖಾನ್, ರಿಜ್ವಾನ್ ಅರ್ಷದ್, ಯುಟಿ ಖಾದರ್ ಆಗಿರ್ಬೋದು, ಇನ್ನು ಸಭಾಪತಿಯಾಗಿ ಸಲೀಂ ಮೊಹಮ್ಮದ್ಗೆ ಕೂಡ ಸಿಕ್ಕಿದೆ. ಬಟ್ ತನ್ವೀರ್ ಸೇಠ್ಗೂ ಕೂಡ ಅವಕಾಶ ಮಾಡಿಕೊಡ್ಬೇಕಿತ್ತು ಅಂತ. ಜಮೀರ್ ಅಹ್ಮದ್ ಖಾನ್ಗೆ, ರಿಜ್ವಾನ್ ಅರ್ಷದ್ಗೆ, ಯುಟಿ ಖಾದರ್ಗೆ ಕೊಟ್ಟಿದ್ದೀರಾ, ತನ್ವೀರ್ ಸೇಠ್ಗೆ ಯಾಕೆ ಕೊಟ್ಟಿಲ್ಲ? ಅವ್ರಿಗೂ ಕೂಡ ಅವಕಾಶ ಮಾಡಿಕೊಡ್ಬೇಕಿತ್ತು ಅಂತ ಅವರ ಬೆಂಬಲಿಗರ ಪ್ರೊಟೆಸ್ಟ್ ಇದು. ಒಂದು ವೇಳೆ ಇದಕ್ಕೆ ನೀವು ಜಗ್ಲಿಲ್ಲ ಅಂತ ಅಂದ್ರೆ ಈ ಹೋರಾಟಕ್ಕೆ ನಾವು ಮುಂದಿನ ದಿನಗಳಲ್ಲಿ ನಿಮಗೆ ತಕ್ಕ ಪಾಠ ಕಲಿಸ್ತೀವಿ, ಅದ್ರ ಜೊತೆಗೆ ಸಾಮೂಹಿಕವಾಗಿ ರಾಜೀನಾಮೆಯನ್ನ ಕೊಡ್ತೇವೆ. ಈಗಾಗಲೇ ಬೆಂಗಳೂರಿನತ್ತ ಧಾವಿಸ್ತಾ ಇರುವಂತದ್ದು ತನ್ವೀರ್ ಸೇಠ್ ಬೆಂಬಲಿಗರು ರಾಜೀನಾಮೆಯ ಪತ್ರವನ್ನ ಹಿಡಿದುಕೊಂಡು ಬೆಂಗಳೂರಿನತ್ತ ಧಾವಿಸ್ತಾ ಇದ್ದಾರೆ. ತನ್ವೀರ್ ಸೇಠ್ ಬೆಂಗಳೂರಿನಲ್ಲೇ ಇರುವಂತದ್ದು. ಏನ್ ನಿರ್ಧಾರ ತೆಗೆದುಕೊಳ್ತಾರೆ ತನ್ವೀರ್ ಸೇಠ್ ಹಾಗಾದ್ರೆ? ಈ ವಿಚಾರಕ್ಕೆ ಬೆಂಬಲಿಗರನ್ನ ಸಮಾಧಾನ ಮಾಡುವಂತ ಕೆಲಸ ಆಗುತ್ತಾ ಅಥವಾ ಏನಾಗುತ್ತೆ? ತನ್ವೀರ್ ಸೇಠ್ ಅವರಿಗೆ ಸಚಿವ ಸ್ಥಾನ ಕೈ ತಪ್ಪಿದಂತಹ ಹಿನ್ನೆಲೆಯಲ್ಲಿ ಮೈಸೂರು ಕಾಂಗ್ರೆಸ್ ಪಾಳ್ಯದಲ್ಲಿ ದೊಡ್ಡ ಮಟ್ಟದ ತಲ್ಲಣ ಉಂಟಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನರಸಿಂಹರಾಜ ಕ್ಷೇತ್ರದ ಮುಂಚೂಣಿ ಕಾಂಗ್ರೆಸ್ ನಾಯಕರು ಎಲ್ಲರೂ ಕೂಡ ಸಾಮೂಹಿಕವಾಗಿ ರಾಜೀನಾಮೆ ಸಲ್ಲಿಸುವಂಥ ನಿಟ್ಟಿನಲ್ಲಿ ಯೋಚನೆಯನ್ನು ಮಾಡಿದ್ದು. ಇದೀಗ ಎಲ್ಲರೂ ಕೂಡ ಬೆಂಗಳೂರಿನತ್ತ ತೆರಳ್ತಾ ಇರ್ತಕ್ಕಂಥ ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಸುಮಾರು 60ಕ್ಕೂ ಹೆಚ್ಚು ಕಾರುಗಳಲ್ಲಿ ನರಸಿಂಹರಾಜ ಕ್ಷೇತ್ರದ ಪ್ರಮುಖ ನಾಯಕರುಗಳು ಎಲ್ಲರೂ ಕೂಡ ಅಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಸಾಮೂಹಿಕವಾಗಿ ರಾಜೀನಾಮೆಯನ್ನು ಸಲ್ಲಿಸುವಂಥ ನಿಟ್ಟಿನಲ್ಲಿ ಮುಂದಾಗ್ತಾ ಇರ್ತಕ್ಕಂಥದ್ದು.
ಕಾಂಗ್ರೆಸ್ ಪಕ್ಷದ CM ಆಗಿರ್ತಕ್ಕಂಥ ಇವರ ಅಂದರೆ DK ಶಿವಕುಮಾರ್ ಅವರ ಭಾವಚಿತ್ರವನ್ನು ಕಾರ್ಗಳಿಗೆ ಅಂಟಿಸ್ಕೊಂಡಿರ್ತಕ್ಕಂಥದ್ದು. ಸುಮಾರು 100ಕ್ಕೂ ಹೆಚ್ಚು ಮಂದಿ ಕಾರ್ಯಕರ್ತರು ಈಗ ಬೆಂಗಳೂರಿನತ್ತ ತೆರಳುತ್ತಾ ಇರ್ತಕ್ಕಂಥದ್ದು. ಕಾಂಗ್ರೆಸ್ ಪಕ್ಷದ ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ಬೋದು ಅಥವಾ ಕಾರ್ಪೊರೇಟರ್ಗಳಾಗಿರ್ಬೋದು ಎಲ್ಲರೂ ಕೂಡ ಇದೀಗ ರಾಜೀನಾಮೆ ಕೊಡುವತ್ತ ನಿಟ್ಟಿನಲ್ಲಿ ಯೋಚನೆಯನ್ನು ಮಾಡಿರ್ತಕ್ಕಂಥದ್ದು. ಅಂದರೆ ಸುಮಾರು 5 ದಶಕಗಳ ಕಾಲ ಹೆಚ್ಚಿನ ಸುದೀರ್ಘವಾದಂತಹ ರಾಜಕೀಯ ಜೀವನವನ್ನು ಮಾಡ್ಕೊಂಡು ಬಂದಿರತಕ್ಕಂಥ ತನ್ವೀರ್ ಸೇಠ್ ಕುಟುಂಬಕ್ಕೆ ಭಾಳ ದೊಡ್ಡ ಮಟ್ಟದ ಅನ್ಯಾಯವನ್ನು ಕಾಂಗ್ರೆಸ್ ಮಾಡಿದೆ ಅನ್ನುವಂಥದ್ದು ಕಾಂಗ್ರೆಸ್ ಕಾರ್ಯಕರ್ತರ ಒತ್ತಾಯ ಆಗಿರ್ತಕ್ಕಂಥದ್ದು. ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಎಲ್ಲಿಗೆ ಹೊರಟಿದ್ದೀರಿ, ಏನು ನಿರ್ಧಾರ ಮಾಡಿದ್ದೀರಿ ಸರ್? ನಮ್ಮ ಕ್ಷೇತ್ರದ ಎಲ್ಲ ಕಾರ್ಪೊರೇಟರ್ಗಳು ಎಲ್ಲ ಬ್ಲಾಕ್ ಅಧ್ಯಕ್ಷರುಗಳು, ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷರುಗಳು ಈ ದಿನ ನಾವು ನರಸಿಂಹರಾಜ ಕ್ಷೇತ್ರದಲ್ಲಿ ಈ ಹಿಂದೆ ಅಜಿತ್ ಸೇಠ್ ಸಾಹೇಬರು 6 ಬಾರಿ, ತನ್ವೀರ್ ಸೇಠ್ ಸಾಹೇಬರು 6 ಬಾರಿ ಹಾಗೂ ನಮ್ಮ ಇಡೀ ಇಲ್ಲಿವರೆಗೆ ನಡೆದಂತಹ ಎಲೆಕ್ಷನ್ಗಳಲ್ಲಿ ಒಮ್ಮೆ ಬಿಟ್ಟು ಬಾಕಿ ಎಲ್ಲ ಸಮಯದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಹಾಗೂ ನಮ್ಮ ಸೇಠ್ ಸಾಹೇಬರ ಫ್ಯಾಮಿಲಿಗೆ ಬೆಂಬಲಿಸ್ತಾ ಬಂದಿರುವಂತಹ ನಮ್ಮ ನರಸಿಂಹರಾಜ ಕ್ಷೇತ್ರದ ಜನತೆಗೆ ಇವತ್ತು ಅನ್ಯಾಯ ಆಗಿದೆ ಅಂತ ಹೇಳಿಬಿಟ್ಟು ನಾವೆಲ್ಲರೂ ಒಗ್ಗಟ್ಟಿನಿಂದ KPCC ಅಧ್ಯಕ್ಷರನ್ನ ಭೇಟಿ ಮಾಡಿ, ನೋಡಿ ಕಾಂಗ್ರೆಸ್ ಪಕ್ಷ ಇವತ್ತಿನವರೆಗೂ ಟಿಕೆಟ್ ಕೊಟ್ಟು ನೀವು ಹೇಗೆ ಟಿಕೆಟ್ ಕೊಟ್ಬಿಟ್ಟು ಬರ್ತಾಯಿದ್ರು ಹಾಗೆ ನಾವು 6 ಬಾರಿ ಕಂಟಿನ್ಯೂಸ್ ಆಗಿ ತನ್ವೀರ್ ಸೇಠ್ ಅವ್ರನ್ನ ಗೆಲ್ಲಿಸ್ಕೊಂಡು ಬಂದಿದ್ದೇವೆ. ಅವ್ರಿಗಿನ್ನ ಕಿರಿಯರಾದವ್ರಿಗೆಲ್ಲರಿಗೂ ನಮ್ಮ ಸಂಪುಟದಲ್ಲಿ ಸ್ಥಾನಮಾನ ಕೊಟ್ಟು ಅವ್ರನ್ನ ಅವಮಾನಿಸಲಾಗಿದೆ. ಹಾಗೂ ಅತಿ ಮುಖ್ಯವಾಗಿ ತನ್ವೀರ್ ಸೇಠ್ ಅವರು ಹೇಳಿದ ಒಂದೇ ಒಂದು ಮಾತು, ನಾವೆಲ್ಲರೂ ಪಕ್ಷದ ಜೊತೆ ಇರಬೇಕು, ಪಕ್ಷ ಬಿಟ್ಟು ನಾವ್ಯಾರೂ ಹೋಗಬಾರ್ದು, ಪಕ್ಷನೇ ನಮಗೆ ತಂದೆ ತಾಯಿ ಅಂತ ಇವಾಗಲೂ ಕೂಡ ಅವ್ರು ಹೇಳ್ತಾ ಇದ್ದಾರೆ. ಆದರೆ ನಮ್ಮ ಕ್ಷೇತ್ರದ ಎಲ್ಲ ಜನತೆ ಅವ್ರನ್ನ ರಾಜೀನಾಮೆ ಕೊಡಿ, ನಮ್ಮನ್ನು ಸೇಠ್ ಸಾಹೇಬ್ರಾಗಿ ನೋಡೋಕ್ಕೆ ಇಷ್ಟಪಡ್ತೀವಿ ನಾವು. ಕಾಂಗ್ರೆಸ್ ಪಕ್ಷ ನಿಮ್ಗೆ ಅನ್ಯಾಯ ಮಾಡಿದೆ ಅಂತ ಅವ್ರು ಅಷ್ಟನ್ನು ಹೇಳಿದ್ರು ಕೂಡ ಅವರು ಅದಕ್ಕೆ ಮನಗೊಡದೆ ಇಲ್ಲಿಗೆ ಬೆಂಗಳೂರಿಗೆ ಹೋಗಿರ್ತಾರೆ. ಏನು ಒತ್ತಾಯ ಮಾಡ್ತೀರಿ ಅಂತ ಸರ್? ಈಗ ಮರಳಿ ಸಚಿವ ಸಂಪುಟಕ್ಕೆ ಸೇರಿಸ್ಕೊಳ್ಬೇಕು ಅನ್ನುವಂಥದ್ದ ಇಲ್ಲ ಏನಂತ? ನಮ್ಮ ಪಕ್ಷ ಯಾವತ್ತೂ ಹೇಳ್ತಾ ಇದ್ದೀವಲ್ಲ, ನಮ್ಮ ಪಕ್ಷದ ತೀರ್ಮಾನ ಆಗಿದೆಯಲ್ಲ ಅದು ತಪ್ಪಾಗಿದೆ ಅಂತ ಹೇಳಕ್ಕೆ ಹೊರಟಿರೋದು ನಾವು. ಉದ್ದೇಶ ಅದೇನೆ. ಪಕ್ಷದ ತೀರ್ಮಾನಕ್ಕೆ ಕಟಿಬದ್ಧ ಯಾವತ್ತೂ ಕೂಡ ಪಕ್ಷದ ಹಿಂದೆನೇ ಬಿದ್ದು ಬಂದಿರುವಂಥ ಮಾನ್ಯ ತನ್ವೀರ್ ಸೇಠ್ರವರಿಗೆ ಪಕ್ಷದಿಂದ ಅಥವಾ ಕೆಲವು ನಾಯಕರಿಂದ ಏನು ಅನ್ಯಾಯ ಆಗಿದೆಯೋ, ಈಗ ಸಂಪುಟದಲ್ಲಿ ಏನು ಸೇರ್ಕೊಂಡಿಲ್ವೋ ಅದಕ್ಕೆ ತಾವೇ ಖುದ್ದಾಗಿ ಮಾನ್ಯ ತನ್ವೀರ್ ಸೇಠ್ರನ್ನ ಭೇಟಿ ಮಾಡಿ ತಾವು ಹೇಗೆ ಸಮಜಾಯಿಸಿ ಅನ್ನೋದಕ್ಕೆ ಹೇಳೋಕ್ಕೋಸ್ಕರ ಹೊರಟಿದ್ದೀವಿ ನಾವು. ನಿನ್ನೆ ತಾನೇ ನಡೆದ ಸಂಪುಟ ಪುನರಚನೆಯಲ್ಲಿ ನಾವು ನಿರೀಕ್ಷೆ ಮಡಗಿದ್ವಿ, ಮೈಸೂರು ಭಾಗದಿಂದ ತನ್ವೀರ್ ಸೇಠ್ ಅವ್ರನ್ನ ಮಂತ್ರಿ ಸ್ಥಾನ ಸಿಗ್ತದೆ, ಆ ಪಟ್ಟಿಯಲ್ಲಿ ಹೆಸರಿರ್ತದೆ, ಸರ್ಕಾರದಲ್ಲಿ ಅವರು ಭಾಗಿಯಾಗಿ ಮಂತ್ರಿಯಾಗಿ ಕೆಲಸ ಮಾಡ್ತಾರೆ ಅಂತ. ಆದರೆ ದುರಾದೃಷ್ಟ, ಆ ಪಟ್ಟಿಯಲ್ಲೂ ಹೆಸರು ಇರಲಿಲ್ಲ, ಪ್ರಮಾಣ ವಚನಕ್ಕೂ ಅವ್ರನ್ನ ಆಹ್ವಾನಿಸಿರಲಿಲ್ಲ. ಇವತ್ತು ಅದನ್ನು ನೋಡಿ NR ಕ್ಷೇತ್ರದ ಜನ ತುಂಬ ಬೇಜಾರು ನೊಂದವ್ರೆ. ನಮ್ಮ ಹಿರಿಯ ಶಾಸಕ 6 ಬಾರಿ ಗೆದ್ದಿರೋರು, ಅವ್ರಿಗೆ ಅವಕಾಶ ಸಿಗಬೇಕಾಗಿತ್ತು. ಮತ್ತು ಎಲ್ಲರಿಗಿಂತ ಹೆಚ್ಚಾಗಿ ಪಕ್ಷಕ್ಕೆ ಪ್ರಾಮಾಣಿಕವಾಗಿ ನಡ್ಕೊಂಡು ಬಂದಿರೋ ವ್ಯಕ್ತಿ ಇಂಥವ್ರನ್ನ ಕೊಡಿದರೆ ಬೇರೆ ಯಾರು ಕೊಡ್ತಾರೆ ಅನ್ನೋದೊಂದು ಪ್ರಶ್ನೆ ಎದ್ದು ಬಂದಿದೆ. ಆ ವಿಚಾರದಲ್ಲಿ ನಾವೆಲ್ಲ ಸೇರಿ ಒಗ್ಗಟ್ಟಾಗಿ KPCC ಅಧ್ಯಕ್ಷರ ಹೋಗ್ತಾಯಿದ್ವಿ, ಮಾತಾಡ್ತೀವಿ ಅವ್ರ ಜೊತೆ. ಏನಕ್ಕೆ ಈ ರೀತಿ ಆಯಿತು, ಮುಂದಿನ ದಿನಗಳಲ್ಲಿ ಇದಕ್ಕೆ ಪರ್ಯಾಯ ಯಾವ ರೀತಿ ಮಾಡ್ತೀರಾ, ಯಾವ ರೀತಿ ನಮ್ಮ ನಾಯಕರನ್ನ ಕಾನ್ಫಿಡೆನ್ಸ್ ತೊಗೊಂಡು ಹೊಡ್ತೀರಾ ಅಂತ ಅವ್ರನ್ನ ಪ್ರಶ್ನೆ ಮಾಡ್ಬಿಟ್ಟು ಮಾತಾಡೋಕ್ಕೆ ಹೋಗ್ತಾಯಿದ್ವಿ. ನೋಡುವ ಅಲ್ಲೇನು ಉತ್ತರ ಸಿಗ್ತದೆ ಅಂತ ನೋಡಾದ ನಂತರ ನಾವು ತೀರ್ಮಾನ ಮಾಡ್ತೀವಿ. ಇದಿಷ್ಟು ನರಸಿಂಹರಾಜ ಕ್ಷೇತ್ರದ ಕಾಂಗ್ರೆಸ್ನ ಮುಂಚೂಣಿ ನಾಯಕರುಗಳ ಮಾತಾಗಿರ್ತಕ್ಕಂಥದ್ದು. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಭಾಳಷ್ಟು ಮಂದಿ ಏನು ಕಾಂಗ್ರೆಸ್ನ ನಾಯಕರುಗಳು ಈಗಾಗಲೇ ತಮ್ಮ ರಾಜೀನಾಮೆ ಪತ್ರವನ್ನು ಬ್ಲಾಕ್ ಅಧ್ಯಕ್ಷರುಗಳಿಗೆ ಸಲ್ಲಿಸಿರುವಂತಹದ್ದು. ಇದೇ ಒಂದು ಬ್ಲಾಕ್ ಅಧ್ಯಕ್ಷರುಗಳು ಅವರು ಪಡೆದುಕೊಂಡಿರ್ತಕ್ಕಂಥ ಏನು ಮುಂಚೂಣಿ ಘಟಕದ ನಾಯಕರುಗಳ ರಾಜೀನಾಮೆ ಪತ್ರವನ್ನು KPCC ಅಧ್ಯಕ್ಷರಾಗಿರ್ತಕ್ಕಂಥ ಹರಿಪ್ರಸಾದ್ ಅವರಿಗೆ ಸಲ್ಲಿಸುವಂತಹದ್ದು. ಏನು ಒಂದು ವೇಳೆ ಮಾತುಕತೆಗೆ ಹೋಗೊಟ್ಟು ನರಸಿಂಹರಾಜ ಕ್ಷೇತ್ರದ ಶಾಸಕರಾಗಿರ್ತಕ್ಕಂತಹ ತನ್ವೀರ್ ಸೇಠ್ ಅವರಿಗೆ ಸ್ವಲ್ಪ ಗೌರವಯುತ ಸ್ಥಾನಮಾನವನ್ನು ನೀಡಲಿಲ್ಲ ಅಂತ ಹೇಳಿದ್ರೆ ಇನ್ನೂ ಕೂಡ ರಾಜೀನಾಮೆ ಪರ್ವ ನಮ್ಮ ಕ್ಷೇತ್ರದಲ್ಲಿ ಮುಂದುವರಿತದೆ, ಕಾಂಗ್ರೆಸ್ಗೆ ತಕ್ಕ ಪಾಠವನ್ನು ಕಲಿಸ್ತೇವೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಉದಯ್ ಜೊತೆ ಸಂದೀಪ್ ಅಶೋಕ ನ್ಯೂಸ್, ಮೈಸೂರು.